ಕೃತಜ್ಞತೆಯನ್ನು ಅರಿಯದವರು ಹೊಸ ಒಡಂಬಡಿಕೆಯನ್ನು ಗ್ರಹಿಸಿಕೊಳ್ಳುವುದಿಲ್ಲ. ಅವರು ದೇವರ ಚಿತ್ತವನ್ನು ಅರಿಯದವರಾಗಿದ್ದಾರೆ. ದೇವರ ಅನೇಕ ಚಿತ್ತಗಳಲ್ಲಿ ನಾವು ಕೃತಜ್ಞತೆಯ ಜೀವನ ನಡೆಸಬೇಕೆಂಬ ಆತನ ಚಿತ್ತವನ್ನು ನಮ್ಮ ಹೃದಯಗಳಲ್ಲಿ ಆಳವಾಗಿ ಕೆತ್ತಿಕೊಳ್ಳೋಣ. ನೀವು ಮತ್ತು ನಾನು ಈ ತಾತ್ಕಾಲಿಕ ಲೋಕಕ್ಕಾಗಿ ಅಲ್ಲ, ಬದಲಾಗಿ ಶಾಶ್ವತ ಪರಲೋಕ ರಾಜ್ಯಕ್ಕಾಗಿ ಸುಂದರವಾಗಿ ಜೀವಿಸುವೆವು ಎಂದು ನಾನು ಮನಪೂರ್ವಕವಾಗಿ ನಿರೀಕ್ಷಿಸುತ್ತೇನೆ. ರೋಮಾಪುರದವರಿಗೆ ಅಧ್ಯಾಯ 1:20 ನೋಡೋಣ. ದೇವರನ್ನು ಅರಿಯದವರು ಕೃತಜ್ಞತೆ ಸಲ್ಲಿಸದವರೆಂದು ಬರೆಯಲಾಗಿದೆ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಅವರಿಗೆ ದೇವರ ಬಗ್ಗೆ ತಿಳಿಯದ ಕಾರಣದಿಂದ ದೇವರನ್ನು ಘನಪಡಿಸಲಿಲ್ಲ ಎಂದಲ್ಲ, ಅವರಿಗೆ ದೇವರ ವಿಷಯವಾಗಿ ತಿಳುವಳಿಕೆ ಇದ್ದರು, ಆದರೆ ಅವರು ಆತನನ್ನು ಘನಪಡಿಸುವುದಿಲ್ಲ ಎಂದು ಬರೆಯಲಾಗಿದೆ. ಮತ್ತು ಮುಂದೆ ಏನು ಹೇಳುತ್ತದೆ? ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೆನ್. ಸತ್ಯವೇದವು ಇದನ್ನೇ ಹೇಳುತ್ತಿದೆ. ಕೃತಜ್ಞತೆ ಸಲ್ಲಿಸುವುದನ್ನು ಅರಿಯದೆ ನಾನು ಪಸ್ಕ ಹಬ್ಬವನ್ನು ಚೆನ್ನಾಗಿ ಬೋಧಿಸುತ್ತೇನೆ, ನನಗೆ ಹೊಸ ಒಡಂಬಡಿಕೆ ಚೆನ್ನಾಗಿ ತಿಳಿದಿದೆ ಮತ್ತು ನಾನು ಆಜ್ಞೆಗಳನ್ನು ಕೈಗೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಅದು ಕೇವಲ ಹೊರಕವಚವನ್ನು ತಿಳಿದುಕೊಂಡಂತಾಗಿದೆ. ಎಲ್ಲ ಆಜ್ಞೆಗಳು ತಂದೆ ಮತ್ತು ತಾಯಿಯ ತ್ಯಾಗವನ್ನು ಪ್ರಕಟಿಸುತ್ತವೆ. ಪಸ್ಕ ಹಬ್ಬದಲ್ಲಿ ತಮ್ಮನ್ನೇ ಯಜ್ಞವಾಗಿ ಅರ್ಪಿಸಿದ ದೇವರ ಪ್ರೀತಿಗಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದಲ್ಲಿ ದೇವರು ಸಹಿಸಿಕೊಂಡ ಶಿಲುಬೆಯ ಅವಮಾನವನ್ನು ಸ್ಮರಿಸುತ್ತಾ ನಮಗಾಗಿ ಜೀವಿಸಿದ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಎಲ್ಲ ಹಬ್ಬಗಳು ಮತ್ತು ಆಜ್ಞೆಗಳನ್ನು ಕೃತಜ್ಞತೆಯಿಲ್ಲದೆ ಕೈಗೊಳ್ಳಲು ಸಾಧ್ಯವಿಲ್ಲ. ಹಬ್ಬಗಳು ಮತ್ತು ಹೊಸ ಒಡಂಬಡಿಕೆಯು ನಮಗಾಗಿ ಮಾಡಿದ ತ್ಯಾಗದ ಮೂಲಕ ಸ್ಥಾಪಿಸಲ್ಪಟ್ಟಿರುವುದರಿಂದ ಹೊಸ ಒಡಂಬಡಿಕೆ, ಹಬ್ಬಗಳು ಮತ್ತು ಸತ್ಯವನ್ನು ಅರಿತವರು ಮೊದಲು ಕೃತಜ್ಞತೆ ಸಲ್ಲಿಸಲು ಕಲಿಯಬೇಕು. ಆದ್ದರಿಂದ ಇಂದಿನಿಂದ ಧನ್ಯವಾದಗಳು ಎಂದು ಹಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳುವ ಮೊದಲು ಧನ್ಯವಾದ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳೋಣ. ನಾವು ಏಕೆ ಕೃತಜ್ಞತೆ ಸಲ್ಲಿಸಬೇಕು? ದೇವರ ಕುಟುಂಬವಾಗಿದ್ದಕ್ಕಾಗಿ ಮತ್ತು ನಮ್ಮ ಕಳೆದುಹೋದ ಸದಸ್ಯರನ್ನು ಹುಡುಕಿದ್ದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ, ಹೌದಲ್ಲವೇ? ನಾವು ಯಾವಾಗಲೂ ಕೃತಜ್ಞತೆ ಸಲ್ಲಿಸುವ ಚೀಯೋನಿನ ಕುಟುಂಬವಾಗಬೇಕು. ಕೃತಜ್ಞತೆ ಸಲ್ಲಿಸದವರು ಮೂರ್ಖರು. ಅವರು ದೇವರನ್ನು ತಿಳಿದಿದ್ದರೂ ಆತನನ್ನು ಮಹಿಮೆಪಡಿಸದವರೆಂದು ಬರೆಯಲಾಗಿದೆ. ಆದ್ದರಿಂದ ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಅವನಿಗೆ ಬೆಚ್ಚಗಿನ ಹೃದಯವಿರಬೇಕು. ನೀವು ಮತ್ತು ನಾನು ಯಾವಾಗಲೂ ನಮ್ಮ ಹೃದಯಗಳಲ್ಲಿ ಕೃತಜ್ಞತೆಯನ್ನು ಹೊತ್ತುಕೊಂಡಾಗ ಮಾತ್ರ ಹೊಸ ಒಡಂಬಡಿಕೆಯ ಸುವಾರ್ತೆಯು ಹೆಚ್ಚು ವೇಗವಾಗಿ ಪೂರ್ಣಗೊಳ್ಳುತ್ತದೆ ಎಂದು ನನಗೆ ಮನವರಿಕೆಯಾಗಿದೆ.